ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಹತ್ರ ಇರೋದ್ರಿಂದ ಮನೆಯಲ್ಲಿರೋಂಥ ಪದಾರ್ಥಗಳನ್ನೇ ಬಳಸಿ ಫ್ರೂಟ್ ಅಂಡ್ ನಟ್ ಪ್ಲಮ್ ಕೇಕ್ ನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾನೇ ರುಚಿಯಾಗಿರುತ್ತೆ, ತುಂಬಾ ಸುಲಭ ಮಾಡೋದು. ನಾನಿಲ್ಲಿ 1.5 ಅಷ್ಟು ಕಿತ್ಲೆ ಹಣ್ಣಿನಿಂದ ಒಂದು ಅರ್ಧ ಕಪ್ ಆಗಷ್ಟು ಜ್ಯೂಸ್ ನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಡ್ರೈ ನಟ್ಸ್ ಬೇಕಾಗುತ್ತೆ, ದ್ರಾಕ್ಷಿ, ಕಪ್ ದ್ರಾಕ್ಷಿ, ಟೂಟಿ ಫ್ರೂಟಿ, ಮತ್ತೆ ಡೇಟ್ಸ್, ಮತ್ತೆ ಚೆರಿ ಎಲ್ಲ ತಗೊಂಡಿದ್ದೀನಿ. ಎಲ್ಲಾದ್ನೂ ಸಣ್ಣಗೆ ಕಟ್ ಮಾಡ್ಕೊಂಡು ಈ ಹಣ್ಣಿನ ರಸದಲ್ಲಿ ನೆನೆಸಿಟ್ಕೋಬೇಕು. ನಿಮ್ಗೆ ಎಷ್ಟು ಟೈಮ್ ಇತ್ತು ಅಷ್ಟೊತ್ತು ನೆನೆಸಿಟ್ಕೊಳ್ಳಿ. ಒಂದ್ 8-10 ಗಂಟೆ ನೆನೆದ್ರಂತೂ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಜ್ಯೂಸ್ ಎಲ್ಲ ಫ್ರೂಟಿಗೆ. ಇದು ನೆನಿಲಿ. ನೆಕ್ಸ್ಟ್ ಒಂದು ಪ್ಯಾನ್ ನ ಬಿಸಿ ಮಾಡ್ಕೊಂಡು 1/4 ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ, ಕ್ಯಾರಮೆಲ್ ಸಿರಪ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನೋಡಿ, ಇದರಲ್ಲಿ ಅರ್ಧದಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡು ನಾವು ಬ್ಯಾಟರ್ ಮಾಡ್ಕೊಂತೀವಲ್ಲ ಅದಕ್ಕೆ ಹಾಕೋಬಹುದು. ವಿಸ್ಕ್ ಮಾಡ್ಕೊಳ್ಳುವಾಗ ಅರ್ಧದಷ್ಟು ಮಾತ್ರ ಸಕ್ಕರೆನ ಹಾಕೊಂಡು ಈ ತರ ಮಿಕ್ಸ್ ಮಾಡ್ತಾ ಬನ್ನಿ. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಇದು ಪೂರ್ತಿ ಕರಗಬೇಕು, ಸಕ್ಕರೆ ಪೂರ್ತಿ ಕರಗಬೇಕು. ನೀರೇನು ಹಾಕೊಳಕ್ ಹೋಗ್ಬಾರ್ದು. ಈ ಕಲರ್ ಬರುತ್ತೆ ನೋಡಿ, ಗೋಲ್ಡನ್ ಕಲರ್ ಬರುತ್ತೆ, ಸಕ್ಕರೆ ಎಲ್ಲ ಕರಗುತ್ತೆ. ಒಂದ್ ಕಡೆ ಬಿಸಿನೀರ್ ಕಾಯಿಸಿಟ್ಕೊಂಡಿರ್ಬೇಕು. ಎಷ್ಟು ಅಂದ್ರೆ ಸಕ್ಕರೆ ಎಷ್ಟು ತಗೊಂಡಿರ್ತೀವೋ ಅಷ್ಟು. ನೀವು ಅರ್ಧ ಕ್ವಾಂಟಿಟಿ ಎತ್ತಿಟ್ಕೊಂಡ್ರೆ ಅರ್ಧದಷ್ಟು ಮಾತ್ರ ಬಿಸಿನೀರ್ನ ಕಾಯಿಸಿ ಇಟ್ಕೊಂಡು ಸ್ವಲ್ಪನೇ ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಊರಿನ ಪೂರ್ತಿ ಸಣ್ಣಗೆ ಇಟ್ಕೊಳ್ಳಿ. ಸಕ್ಕರೆ ಪಾಕ ಬರಬಾರ್ದು. ಪಾಕ ಬಂತು ಅಂತ ಅಂದ್ರೆ ಗಟ್ಟಿ ಆಗ್ಬಿಡತ್ತೆ, ಮಿಕ್ಸ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ನೀವು ಎಷ್ಟು ಸಕ್ಕರೆ ತಗೊಂಡಿರ್ತೀರಾ ಅಷ್ಟೇ ನೀರ್ನ ಹಾಕೊಂಡು, ಸ್ವಲ್ಪ ಜಾಸ್ತಿ ಆದ್ರೂ ನಡೆಯುತ್ತೆ, ಕಮ್ಮಿ ಹಾಕೊಳಕ್ ಹೋಗ್ಬೇಡಿ, ಒಂಥರ ಪಾಕ ಬಂದಂಗ್ ಬಂದ್ಬಿಡತ್ತೆ. ಸೊ ಸ್ವಲ್ಪನೇ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ನ ಆಫ್ ಮಾಡಿ ಪೂರ್ತಿ ತಣ್ಣಗ ಆಗ್ಬಿಡ್ಬೇಕು. ಈ ತರ ತಿರುಗಿಸ್ತಾನೆ ಇರಿ. ಗ್ಯಾಸ್ ಆಫ್ ಮಾಡದ್ಮೇಲೂ ಕೂಡ ನೋಡಿ, ಗ್ಯಾಸ್ ಆಫ್ ಮಾಡದ್ಮೇಲೂ ಕೂಡ ತಿರುಗಿಸ್ತಾನೆ ಇದೀನಿ. ಸ್ವಲ್ಪ ತಣ್ಣಗಾಗವರೆಗೂ ಈ ತರ ತಿರುಗಿಸ್ತಾನೆ ಇರಿ, ಗಟ್ಟಿ ಆಗ್ಬಿಡತ್ತೆ. ಇಲ್ಲ ಅಂದ್ರೆ ಈ ಹದದಲ್ಲಿ ಇರ್ಬೇಕು, ತೆಳುವಾಗಿರ್ಬೇಕು. ನೀವು ಸಕ್ಕರೆನ ಪುಡಿ ಮಾಡ್ಕೊಂಡು ಬ್ಯಾಟರ್ ಕೂಡ ಹಾಕೋಬಹುದು. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕ್ಯಾರಮೆಲ್ ಮಾಡ್ಕೋಬಹುದು. ಅದು ತಣ್ಣಗಾಗೋ ಅಷ್ಟೊತ್ತಿಗೆ ನೋಡಿ, ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಅನ್ಫ್ಲೇವರ್ಡ್ ಆಯಿಲ್. ಹಾಗೆ ಹಾಲು ಅಥವಾ ಮೊಸರು, ಇದು ಫ್ರೆಶ್ ಮೊಸರು 2 ಗಂಟೆ ಆಗಿರೋದು ಎಪ್ಪಾಕಿ, ಫ್ರಿಡ್ಜ್ ಅಲ್ಲಿ ಇರೋದೆಲ್ಲ ಯೂಸ್ ಮಾಡಿಲ್ಲ. ಹಾಲು ಹಾಕೊಂಡ್ರು ನಡೆಯುತ್ತೆ. ಇದು ಅಷ್ಟೇ, ಎಣ್ಣೆ ಎಷ್ಟು ಹಾಕೊಂತೀವೋ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಒಂದಕ್ಕೊಂದು ಮಿಕ್ಸ್ ಆದ್ಮೇಲೆ ಕ್ಯಾರಮೆಲ್ ಸಿರಪ್ ಹಾಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಎಸೆನ್ಸ್, ವೆನಿಲಾ ಎಸೆನ್ಸ್ ಇದ್ರೆ ಒಂದ್ 2-3 ಹನಿಯಷ್ಟು ವೆನಿಲಾ ಎಸೆನ್ಸ್ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಯಾರಮೆಲ್ ಸಿರಪ್ ಈ ತರ ಎಲ್ಲ ಹೊಂದ್ಕೋಬೇಕು. ಅದಾದ್ಮೇಲೆ 1/4 ಕಪ್ ಆಗಷ್ಟು ಮೈದಾ ಹಾಕೋತಾ ಇದ್ದೀನಿ. ಮೈದಾನ ಈ ತರ ಜರಡಿ ಇಟ್ಕೋಬೇಕು. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಮೈದಾನೆ 1.5 ಕಪ್ ಅಷ್ಟು ಹಾಕೋಬಹುದು. ಎಲ್ಲ ಸೇರಿ 1.5 ಕಪ್ ಆಗಿದೆ ಈ ಕ್ವಾಂಟಿಟಿಗೆ. ಇದನ್ನ ಹಾಗೇನೆ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಕಟ್ ಅಂಡ್ ಫೋಲ್ಡ್ ಮೆಥಡ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಾಲೇನು ಸೇರ್ಸಕ್ ಹೋಗ್ಬೇಡಿ, ಗಟ್ಟಿ ಇರ್ಬೇಕು. ಇದು ನೋಡಿ, ಈ ಹದ ಇರ್ಬೇಕು. ನಾರ್ಮಲ್ ನಾವು ಕೇಕ್ ಪ್ಯಾಟರ್ನ್ ಮಾಡ್ತೀವಲ್ಲ ಅದರಷ್ಟು ತೆಳು ಇತ್ತು ಅಂತ ಅಂದ್ರೆ ನಟ್ಸ್ ಎಲ್ಲ ಕೆಳಗೋಗಿ ಕುತ್ಕೊಂಡ್ಬಿಡುತ್ತೆ. ನೋಡಿ, ಇದು 8 ಗಂಟೆ ನೆನ್ಸಿದ್ದೆ, ಚೆನ್ನಾಗಿ ನೆಂದಿದೆ. ಬೇಕರಿಗಳಲ್ಲೆಲ್ಲ ಏನ್ ಮಾಡ್ತಾರ ಅಂದ್ರೆ ರಮ್ಮಲ್ಲಿ ಈ ಫ್ರೂಟ್ಸ್ ನೆಲ್ಲ ನೆನ್ಸಿಡ್ತಾರೆ 15 ದಿವಸದ ಮುಂಚೆ, ಹುಳಿ ಬಂದಿರತ್ತೆ ಅದು. ಸೊ ಅದೇ ಘಾಟ್ ಬರುತ್ತೆ, ನೀವು ಕೇಕ್ ತಿನ್ನುವಾಗ ಗೊತ್ತಾಗುತ್ತೆ. ಇದಕ್ಕೆ ಗೋಡಂಬಿ ಮತ್ತೆ ಬಾದಾಮಿನ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ, 1 ಚಿಟಿಕೆ ಅಷ್ಟು ಉಪ್ಪನ್ನ ಹಾಕಿ ಇದಕ್ಕೆ ಚಕ್ಕೆ ಲವಂಗದ ಪುಡಿ ಒಂದು ಅರ್ಧ ಸ್ಪೂನು, ಹಾಗೆ ಏಲಕ್ಕಿ, ಶುಂಠಿ, ಒಣಶುಂಠಿ, ಹಾಗೆ ಸ್ವಲ್ಪ ಜಾಯಿಕಾಯಿ ಇರುತ್ತಲ್ಲ ಅದನ್ನು ತುರ್ದು ಹಾಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ನಷ್ಟು ಮಾತ್ರ ಕಾದಿರ ಹಾಲು, ಸ್ವಲ್ಪ ಬೆಚ್ಚಗಿರ ಅಂತ ಹಾಲನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ವಿನೆಗರ್ ಸಹಿತ ಹಾಕೋಬಹುದು, ಒಂದ್ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ನಾವು ಕೊನೆಯಲ್ಲಿ ಹಾಕೋಬೇಕು. ಈ ಫ್ರೂಟ್ ಅಂಡ್ ನಟ್ ಕೇಕ್ ಅಲ್ಲಿ ಕೊನೆಯಲ್ಲಿ ಸೋಡಾನ ಹಾಕೊಂಡು ನೋಡಿ, ಕೇಕ್ ಟಿನ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ತಳಕ್ಕೆ ಬಟರ್ ಪೇಪರ್ ಹಾಕೊಂಡಿದ್ದೀನಿ, ಸುತ್ತನೂ ಬಟರ್ ಪೇಪರ್ ಹಾಕೊಂಡಿದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆ ಮತ್ತೆ ಮೈದಾನ ಸ್ಪ್ರಿಂಕಲ್ ಮಾಡ್ಕೋಬಹುದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಟ್ಯಾಪ್ ಮಾಡಿ ಮೇಲ್ಗಡೆ ಡ್ರೈ ನಟ್ಸ್ ಇಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು. ಸ್ವಲ್ಪ ಚೆರಿ ಎಲ್ಲ ಹಾಕೊಂಡು ಈ ಟೂಟಿ ಫ್ರೂಟಿ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬೇಕರಿಲಿ ಸಿಗೋ ರೀತಿನೇ ಇದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಇದಿಷ್ಟನ್ನು ಚೆನ್ನಾಗಿ ಟ್ಯಾಪ್ ಮಾಡ್ಬಿಟ್ಟು ಕುಕ್ಕರ್ ನಲ್ಲಿ ಪ್ರೀ ಹೀಟ್ ಮಾಡಿರೋ ಅಂತ ಕುಕ್ಕರ್ ಒಂದು 10 ನಿಮಿಷ ಕಾದಿದೆ. ಸೊ ಬಿಸಿ ಇರುತ್ತೆ, ಮಿಡಲ್ ಅಲ್ಲಿ ಇಟ್ಬಿಟ್ಟು ಸುತ್ತ ಜಾಗ ಇರ್ಬೇಕು. ಈ ತರ ಇದನ್ನ ಕವರ್ ಮಾಡಿ, ನಾರ್ಮಲ್ ಕೇಕ್ ಆದ್ರೆ ಒಂದ್ 30 ನಿಮಿಷ ಬೇಯಿಸ್ತೀರಲ್ವಾ, ಇದು 50-55 ನಿಮಿಷ ಬೇಕು. ಮಧ್ಯದಲ್ಲಿ ಒಂದ್ 40 ನಿಮಿಷ ಆದ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಟೂತ್ ಪಿಕ್ ನ ಹಾಕೊಂಡು ಇದನ್ನ ಕವರ್ ಮಾಡಿ ಬಿಡಿ, ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ, ಇಲ್ಲಾಂದ್ರೆ ಡ್ರೈ ಆಗ್ಬಿಡತ್ತೆ ಮೇಲೆಲ್ಲ. ಸೊ ಕವರ್ ಮಾಡಿ ಪೂರ್ತಿ ತಣ್ಣಗಾದ್ಮೇಲೆ ತೆಕ್ಕೋಬೇಕು. ಇದು ಒಂದು 55 ನಿಮಿಷ ಆಗಿದೆ. ಸೊ ನಾನು 40 ನಿಮಿಷ ಆದ್ಮೇಲೆ ಒಂದ್ಸಲ ಚೆಕ್ ಮಾಡ್ಕೊಂಡಿದ್ದೆ, ಇನ್ನು ಸ್ವಲ್ಪ ಹಸಿ ಇತ್ತು. ಹಾಗೆ ಬಿಟ್ಟು ಒಂದ್ 10 ನಿಮಿಷ ಬಿಟ್ಟು ತೆಗ್ದಿರೋದು ನೋಡಿ. ಈ ತರ ಟ್ಯಾಪ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಕೇಕ್ ಹಂಗೆ ತುಂಬಾ ಉಬ್ಬಲ್ಲ.
ಫ್ರೂಟ್ ಹಾಕಿರೋದ್ರಿಂದ ಹೆಚ್ಚಿಗೆ ತುಂಬಾ ಏನು ಉಬ್ಬಲ್ಲ. ಹಾಗೆ ತೆಳು ಮಾಡ್ತು ಬ್ಯಾಟರ್ ಅಂತ ಅಂದ್ರೆ ಕೆಳಗೋಗಿ ಕುತ್ಕೊಂಡ್ಬಿಡುತ್ತೆ ಡ್ರೈ ನಟ್ಸ್ ಎಲ್ಲ. ಇದೇ ಹದದಲ್ಲಿ ಬ್ಯಾಟರ್ ಇದ್ರೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಸೊ ಕೇಕ್ ನ ಕಟ್ ಮಾಡ್ಕೊಳ್ಳಿಕ್ಕೆ ನಾನು ಅಗ್ಯಾರೋ ನೈಫ್ ಸೆಟ್ ನ ಬಳಸ್ತಾ ಇದ್ದೀನಿ. ತುಂಬಾ ಶಾರ್ಪ್ ಆಗಿರುತ್ತೆ, ಈಸಿಯಾಗಿ ಕಟ್ ಮಾಡ್ಕೋಬಹುದು. ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು. ಮಕ್ಳು ಅರ್ಜೆಂಟ್ ಮಾಡ್ತಾರೆ ಅಂತ ಬೇಗ ಬೇಗ ಕಟ್ ಮಾಡಕ್ ಹೋಗ್ಬೇಡಿ. 1-2 hours ಬಿಡ್ತು ಅಂತ ಅಂದ್ರೆ ಚೆನ್ನಾಗಿ ತಣ್ಣಗಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ನೋಡಿ ಎಷ್ಟು ಡ್ರೈ ಅಂತ ಒಂಚೂರು ಅನ್ನಿಸ್ತಾ ಇಲ್ಲ. ಚೆನ್ನಾಗಿ ಫ್ರೂಟ್ಸ್ ಎಲ್ಲ ನೆಂದಿರೋದ್ರಿಂದ ಎಷ್ಟು ಶೈನಿಂಗ್ ಆಗಿ ಚೆನ್ನಾಗಿ ಬಂದಿದೆ. ವರ್ಷಕ್ಕೊಂದ್ಸಲ ಕ್ರಿಸ್ಮಸ್, ನ್ಯೂ ಇಯರ್ ಎಲ್ಲ ಬರೋದಲ್ವಾ, ಮನೆಯಲ್ಲಿರೋ ಅಂತ ಪದಾರ್ಥಗಳನ್ನೇ ಬಳಸಿ ಸಿಂಪಲ್ ಆಗಿ ನಾವೇ ಇಷ್ಟಪಟ್ಟು ಮಾಡುವಾಗ ಮನೇಲಿ ಎಲ್ರು ಖುಷಿ ಪಡ್ತಾರೆ. ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ರಿಗೂ ಕ್ರಿಸ್ಮಸ್ ಹಬ್ಬ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.